ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಹಿಂದಿನ 2 ವಿಡಿಯೋದಲ್ಲಿ ವಕ್ರೀಭವನ ಅಂದ್ರೆ ಏನು, ವಕ್ರೀಭವನದ 2 ನಿಯಮಗಳ ಒಂದು ಅರ್ಥವನ್ನ ಮಾಡಿಕೊಂಡಿದ್ವಿ. ಇವತ್ತು ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾನು 2 ಮಾಧ್ಯಮಗಳನ್ನ ಬರೀತೀನಿ. ಒಂದು ಮಾಧ್ಯಮ ವಿರಳ ಮಾಧ್ಯಮ, ಮತ್ತೊಂದು ಮಾಧ್ಯಮ ಸಾಂದ್ರ ಮಾಧ್ಯಮ ಅಂತ ಬರೀತೀನಿ. ಸೊ 2 ಮಾಧ್ಯಮಗಳಲ್ಲಿ ಬೆಳಕಿನ ವೇಗವನ್ನ ನಾವು ಕೇಳಿದರೆ, ಅಂದ್ರೆ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅಂತ ಕೇಳಿದ್ರೆ ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅಂತ ನಾವು ಹೇಳ್ತೀವಿ. ಯಾಕೆ ಕಾರಣ ಕೇಳಿದ್ರೆ, ಸೊ ವಿರಳ ಮಾಧ್ಯಮದಲ್ಲಿ ಕಣಗಳು ವಿರಳವಾಗಿರ್ತಾವ. ಸೊ ಕಣಗಳು ವಿರಳವಾದಾಗ ಬೆಳಕು ಹಾದು ಹೋಗ್ಲಿಕ್ಕೆ ಅದಕ್ಕೆ ಉಂಟಾಗುವಂತಹ ಅಡಚಣೆಯ ಪ್ರಮಾಣ ಕಡಿಮೆ ಇರ್ತದೆ. ಹೀಗಾಗಿ ಬೆಳಕು ಸರಾಗವಾಗಿ ಅದೇನಾಗ್ತದೆ ಅಂದ್ರೆ ವಿರಳ ಮಾಧ್ಯಮದಲ್ಲಿ ವೇಗವಾಗಿ ಅದು ಮುನ್ನುಗ್ತಾ ಹೋಗ್ತದೆ. ಹಾಗೆ ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಸಾಂದ್ರ ಮಾಧ್ಯಮದಲ್ಲೇ ಕಣಗಳು ಒತ್ತೊತ್ತಾಗಿರೋದ್ರಿಂದ ಅಲ್ಲಿ ಬೆಳಕಿಗೆ ಸಾಕಷ್ಟು ಅಡಚಣೆ ಉಂಟಾಗೋದ್ರಿಂದ ಬೆಳಕಿನ ವೇಗ ಅಲ್ಲಿ ತಗ್ಗತತಿ, ಬೆಳಕು ನಿಧಾನವಾಗಿ ಚಲಿಸ್ತತಿ ಅಂತ ನಾವು ಹೇಳ್ಬೋದು. ಇಲ್ಲಿ ಸಾಂದ್ರತೆ ಅಂತಂದಾಗ ನಾವು ರಾಶಿ ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳುವಂತಹ ಸಾಂದ್ರತೆ ಇಲ್ಲಿ ಆಗೋದಿಲ್ಲ. ಇಲ್ಲಿರುವಂತಹ ಸಾಂದ್ರತೆ ನಾವು ಏನಂತೀವಿ ಅಂತಂದ್ರೆ ಆಪ್ಟಿಕಲ್ ಡೆನ್ಸಿಟಿ ಅಂತೇಳಿ ಕರಿತೀವಿ. ಆಪ್ಟಿಕಲ್ ಸಾಂದ್ರತೆ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇಲ್ಲಿ ನಾವು ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅಂತ ಹೇಳಿ ಮೊದಲು ಅದರ ವ್ಯಾಖ್ಯೆಯನ್ನ ನೋಡಿಕೊಂಡು ಅದನ್ನ ಏನು ತಿಳ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಮುಂದೆ ಹೋಗೋಣ. ಸೊ ವಕ್ರೀಭವನ ಸೂಚ್ಯಾಂಕವನ್ನ ನಾವು ಎನ್ ಅಕ್ಷರದಿಂದ ಸೂಚನೆ ಮಾಡ್ತೀವಿ. ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅಂತಂದ್ರೆ, ಬೆಳಕು ವಿಭಿನ್ನ ಮಾಧ್ಯಮಗಳಲ್ಲಿ ಪ್ರವೇಶ ಮಾಡುವಾಗ ಆ ಬೆಳಕು ಒಂದು ದಿಕ್ಕಿನಲ್ಲಿ ಬದಲಾವಣೆ ಏನ್ ಮಾಡ್ತತಿ, ಆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣಕ್ಕೆ ನಾವೇನಂತೀವಿ ವಕ್ರೀಭವನ ಸೂಚ್ಯಾಂಕ ಅಂತ ಹೇಳಿ ಕರಿತೀವಿ. ಸೊ ಬೆಳಕು ಯಾವಾಗಿರಲು ಮಾಧ್ಯಮವನ್ನ ಬದಲಾವಣೆ ಮಾಡಿತು ಅಂತಂದ್ರೆ ಅಲ್ಲಿ ದಿಕ್ಕಿನಲ್ಲಿ ಬದಲಾವಣೆ ಆಗೇ ಆಗ್ತತಿ. ಹಂಗಾರೆ ಆ ದಿಕ್ಕಿನೊಳಗೆ ಎಷ್ಟು ಪ್ರಮಾಣದ ಒಂದು ಬೆಂಡಿಂಗ್ ಉಂಟಾಗೈತಿ ಅನ್ನೋದನ್ನ ವಕ್ರೀಭವನ ಸೂಚ್ಯಾಂಕ ನಮಗ ತಿಳಿಸ್ತತಿ. ಸೊ ಇಲ್ಲಿ ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು, ಅದರ ವಿವರಣೆಯನ್ನ ನಾ ಇಲ್ಲಿ ನೀಡ್ತಾ ಹೋಗ್ತೀನಿ. ಇಲ್ಲಿ ಎನ್ನ ಬೆಲೆ ಹೆಚ್ಚು ಅಂತಂದಾಗ, ಅಂದ್ರೆ ವಕ್ರೀಭವನ ಸೂಚ್ಯಾಂಕದ ಬೆಲೆ ಹೆಚ್ಚು ಅಂತಂದಾಗ ಇಲ್ಲಿ ಸಾಂದ್ರತೆ ಕೂಡ ಹೆಚ್ಚಾಗಿರ್ತತಿ. ಸಾಂದ್ರತೆ ಹೆಚ್ಚಾಯ್ತು ಅಂತಂದ್ರೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಂಗ ಸಾಂದ್ರತೆ ಹೆಚ್ಚಾಯ್ತು ಅಂತಂದ್ರೆ ಬೆಳಕಿನ ವೇಗ, ನಾವ್ ಇದಕ್ಕೆ ವಿ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬೆಳಕಿನ ವೇಗ ಏನಾಕತಿ ಅಂತಂದ್ರ ಇಲ್ಲಿ ಕಡಿಮೆ ಆಕತಿ. ಸೊ ಸಾಂದ್ರತೆ ಹೆಚ್ಚಾದ್ರೆ ವಕ್ರೀಭವನ ಸೂಚ್ಯಾಂಕ ಕೂಡ ಹೆಚ್ಚಾಗಿರ್ತತಿ. ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದ್ರೆ ಬೆಳಕಿನ ವೇಗ ಕಡಿಮೆ ಆಗಿರ್ತತಿ. ಅದೇ ರೀತಿ ಎನ್ ನ ಬೆಲೆ ಕಡಿಮೆ ಆಯಿತು ಅಂತಂದ್ರೆ ಸಾಂದ್ರತೆ ಕೂಡ ಕಡಿಮೆ, ಬೆಳಕಿನ ವೇಗ ಏನಾಕತಿ ಹೆಚ್ಚಾಕತಿ. ಸೊ ನಾವಿಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಏನ್ ಬರೀಬಹುದು ಅಂತಂದ್ರೆ ಎನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/v ಅಂತ ಹೇಳಿ ಬರಿತೀವಿ. ಅಂದ್ರೆ ವಕ್ರೀಭವನ ಸೂಚ್ಯಾಂಕವು ಬೆಳಕಿನ ವೇಗದೊಂದಿಗೆ ವಿಲೋಮಾನುಪಾತದ ಸಂಬಂಧವನ್ನ ಹೊಂದಿದೆ ಅಂತ ಹೇಳ್ತೀವಿ. ಅಂದ್ರೆ ವಿಲೋಮಾನುಪಾತದ ಸಂಬಂಧ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಒಂದರ ಬೆಲೆಯಲ್ಲಿ ಹೆಚ್ಚಾತಂತಂದ್ರ ಅದರ ಅಪೋಸಿಟ್ ಸೈಡ್ ಇದರ ಬೆಲೆ ಏನಾಗಿರ್ತೈತಿ ಕಡಿಮೆ ಆಕತಿ. ಇಲ್ಲಿ ಬೆಲೆ ಕಡಿಮೆ ಆಯ್ತು ಅಂತಂದ್ರ ಇಲ್ಲಿ ಬೆಲೆ ಹೆಚ್ಚಾಗಿರ್ತತಿ. ಅಂದ್ರೆ ವಕ್ರೀಭವನ ಸೂಚ್ಯಾಂಕದ ಬೆಲೆ ಹೆಚ್ಚಾಯ್ತು ಅಂತಂದ್ರ ಸೊ ಬೆಳಕಿನ ವೇಗ ಏನಾಕತಿ ಕಡಿಮೆ ಆಕತಿ. ವಕ್ರೀಭವನ ಸೂಚ್ಯಾಂಕದ ಬೆಲೆ ಕಡಿಮೆ ಆಯ್ತು ಅಂತಂದ್ರೆ ಬೆಳಕಿನ ವೇಗದಲ್ಲಿ ಹೆಚ್ಚಳ ಆಕತಿ. ಸೊ ರಿವರ್ಸ್ ಇಲ್ಲಿ ಎನ್ನದೊಳಗೆ ಏನಾಗೈತಿ ಅದರ ಉಲ್ಟಾ ವಿ ಒಳಗ ಆಕತಿ, ಅಥವಾ ವಿ ಒಳಗೆ ಏನಾಗೈತಿ ಅದರ ಉಲ್ಟಾ ಎನ್ ಒಳಗ ಆಕತಿ ಅನ್ನೋದನ್ನ ನೀವು ನೆನಪಿನಾಗ ಇಟ್ಕೊಂಡ್ರಿ ಅಂತಂದ್ರೆ ಇತರ ಆಧಾರದ ಮೇಲೆ ನಾವು ಸರಳ ಸೂತ್ರಗಳನ್ನ ಬರೆದು ಒಂದು ಸಿಂಪಲ್ ಲೆಕ್ಕಗಳನ್ನ ನಾವು ಬಿಡಿಸೋಣ. ಸೊ ಇಲ್ಲಿ ನಾನು
ಸೊ ಎರಡು ಮಾಧ್ಯಮಗಳ ಒಂದು ಸಂಪರ್ಕ ಮೇಲ್ಮೈಯನ್ನ ಡ್ರಾ ಮಾಡಿದ್ದೇನೆ ಇಲ್ಲಿ. ಇಲ್ಲಿ ಇದಕ್ಕ ಒಂದನೇ ಮಾಧ್ಯಮ ಅನ್ನೋನು, ಇದಕ್ಕ ಎರಡನೇ ಮಾಧ್ಯಮ ಅಂತ ಹೇಳೋನು. ಸೊ ಒಂದನೇ ಮಾಧ್ಯಮದಿಂದ ಏನಾಗೈತಿ, ಈಗ ಬೆಳಕು ಪ್ರವೇಶ ಮಾಡಕತ್ತೈತಿ. ಸೊ ಬೆಳಕು ಪ್ರವೇಶ ಮಾಡಿ ಸಂಪರ್ಕ ಮೇಲ್ಮೈಗೆ ಬಂದು ಅದು ಒಂದು ಬಿಂದುನಾಗ ಸಂಧಿಸಿದಾಗ ನಾವು ಒಂದು ಲಂಬವನ್ನು ಡ್ರಾ ಮಾಡ್ತೀವಿ. ಸೊ ಲಂಬವನ್ನು ಡ್ರಾ ಮಾಡಿದಾಗ ಅದು ಏನಾಗ್ತೈತ್ರಿ, ಬೆಳಕು ತನ್ನ ದಿಕ್ಕನ್ನ ಬದಲಾಯಿಸಿ ಇಲ್ಲಿ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ I ಅಂತ ಹೇಳಿದ್ದು, ಇದಕ್ಕೆ ಆಂಗಲ್ ಆಫ್ ರಿಫ್ರಾಕ್ಷನ್ R ಅಂತ ಹೇಳಿದ್ದು. ಸೊ ನಾವಿಲ್ಲಿ ಏನ್ ಮಾಡೋಣ್ರಿ, ಈಗ ಒಂದನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ N1 ಆಗಿರಲಿ, ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ N2 ಆಗಿರಲಿ. ಅದೇ ರೀತಿ ಒಂದನೇ ಮಾಧ್ಯಮದಲ್ಲಿ ಬೆಳಕಿನ ವೇಗ V1 ಆಗಿರಲಿ, ಎರಡನೇ ಮಾಧ್ಯಮದಲ್ಲಿ ಬೆಳಕಿನ ವೇಗ V2 ಆಗಿರಲಿ. ಒಂದನೇ ಮಾಧ್ಯಮದಲ್ಲಿ N1 ವಕ್ರೀಭವನ ಸೂಚ್ಯಂಕ, V1 ಬೆಳಕಿನ ವೇಗ, ಎರಡನೇ ಮಾಧ್ಯಮದಲ್ಲಿ N2 ವಕ್ರೀಭವನ ಸೂಚ್ಯಂಕ, ಬೆಳಕಿನ ವೇಗ V2 ಆಗಿರಲಿ. ಸೊ N1 V1, N2 V2 ಅಂತ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ನಾವು ವಕ್ರೀಭವನ ಸೂಚ್ಯಂಕವನ್ನು ಹೇಳ್ಬೇಕಂತಂದ್ರೆ ಗಮನ ಬಿಟ್ಟು ಈ ಪಾಯಿಂಟ್ ಅನ್ನ ಕೇಳ್ರಿ. ವಕ್ರೀಭವನ ಸೂಚ್ಯಂಕವನ್ನ ಹೇಳ್ಬೇಕು ಅಂತಂದ್ರೆ ಯಾವಾಗಿರಲು ಬೆಳಕು ಎಲ್ಲಿಂದ ಬರಾತತಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಬೆಳಕು ಯಾವ ಮಾಧ್ಯಮವನ್ನು ಪ್ರವೇಶ ಮಾಡೈತಿ ಯಾವಾಗಲೂ ನಾವು ಅದರ ವಕ್ರೀಭವನ ಸೂಚ್ಯಂಕವನ್ನ ಮಾತ್ರ ಹೇಳ್ತೇವೆ. ಸೊ ಮತ್ತೊಮ್ಮೆ ಹೇಳ್ತೇನೆ ನೋಡಿ. ಸೊ ಬೆಳಕೀಗ ಒಂದೇ ಮಾಧ್ಯಮದಾಗ ಪ್ರವೇಶ ಮಾಡತೈತಿ, ಒಂದೇ ಮಾಧ್ಯಮದಾಗ ಬಂದು ತಲುಪೈತದು. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಸೆಕೆಂಡ್ರಿ ಯಾವಾಗ ಎರಡನೇ ಮಾಧ್ಯಮನ ಪ್ರವೇಶ ಮಾಡಿದ್ಲ, ಈ ಮಾಧ್ಯಮದ ವಕ್ರೀಭವನ ಸೂಚ್ಯಂಕದ ಲೆಕ್ಕಾಚಾರ ಯಾವಾಗಿರ್ಲು ನಾವು ಮಾಡ್ತೀವಿ. ಅಂದ್ರ ನಾನೇನ್ ಬರೀತೇನ್ರಿ, N2 ಅಂದ್ರ ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಲೆಕ್ಕಾಚಾರ ಮಾಡ್ಬೇಕು ಯಾವಾಗಿರ್ಲು ನಾನು. ಅಂದ್ರೆ ಬೆಳಕು ಯಾವ ಮಾಧ್ಯಮ ಪ್ರವೇಶಿಸೈತಿ ಯಾವಾಗಿರ್ಲು ಹತ್ತಿರದನ ವಕ್ರೀಭವನ ಸೂಚ್ಯಂಕ ನಾವು ಕಂಡುಹಿಡಿತೀವಿ. ಇಲ್ಲಿ ಹಂಗ ನಾ ಏನ್ ಬರೀತಿಲ್ಲ, N2 ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಎದಕ್ಕೆ ಸಂಬಂಧಪಟ್ಟಂಗ ಅಂತಂದ್ರ ಒಂದನೇ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗ. ಅದಕ್ಕೆ ನಾ ಏನ್ ಬರಿತೇನೆ ಇಲ್ಲಿ, N21 ಅಂತ ಹೇಳಿ ಬರಿತೀನಿ. ಅಂತಂದ್ರ ವಕ್ರೀಭವನ ಸೂಚ್ಯಂಕ ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಒಂದನೇ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗ ರೆಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಅಂತ ಬರ್ತೇನೆ ನಾನು. ಇವೆಲ್ಲ ಬರೆದ್ಮೇಲೆ ಈ ತರ ಒಂದು ಸರಳ ಸೂತ್ರವನ್ನ ನಾವು ಬರೆಯೋದಾದ್ರೆ ನಾವೇನು ಬರೀಬಹುದು ಅಂತಂದ್ರೆ, N ಮತ್ತು V ಗಳು ವಿಲೋಮವಾಗಿ ಸಂಬಂಧ ಹೊಂದ್ಯಾವ ಅಂತ ಆಗಲೇ ಕಲಿತೀವಿ. N ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/V ಅಂತ ಕಲಿತೀರಿ. ಹೀಗಾಗಿ N21 ನಾವು ಬರೀಬೇಕಂತಂದ್ರೆ ನಾ ಏನ್ ಬರಿತೇನೆ ನೋಡ್ರಿ, N2 ಇದು ವಿಲೋಮವಾಗಿ ಇದಕ್ಕೆ ಸಂಬಂಧ ಐತಿ, V1 ಸಂಬಂಧ ಐತಿ. ಸೊ N1 ಇದು V2 ಸಂಬಂಧ ಐತಿ. ಸೊ ನಾ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ N21 is equal to V1/V2 ಅಂತಂದ್ರೆ ಎರಡನೇ ಮಾಧ್ಯಮದ ವಕ್ರೀಭವನ ಸೂಚ್ಯಂಕವು ಒಂದನೇ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗ ಸೂತ್ರ ಏನಪ್ಪಾ ಅಂದ್ರೆ ಒಂದನೇ ಮಾಧ್ಯಮದಲ್ಲಿ ಬೆಳಕಿನ ವೇಗ ಭಾಗಿಸು ಎರಡನೇ ಮಾಧ್ಯಮದಲ್ಲಿ ಬೆಳಕಿನ ವೇಗ. ಸೊ ಈ ರೀತಿಯಾಗಿ ನಾವು ಸರಳವಾಗಿ ಲೆಕ್ಕಾಚಾರವನ್ನು ಮಾಡಬಹುದು. ಸೊ ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೀವೊಂದು ಫಾರ್ಮುಲಾ ಬರೆಯಕ್ಕೆ ಟ್ರೈ ಮಾಡ್ರಿ. ಏನ್ ಟ್ರೈ ಮಾಡ್ರಿ ಅಂದ್ರೆ ನಾ ಇದಕ್ಕೇನಂತೇನ್ರಿ, ಇದಕ್ಕ NX ಅಂತೀನಿ, ಇದಕ್ಕ NY ಅಂತ ಹೇಳಿ ಕರಿತೀನಿ. ಸೊ ಈಗ ಇದೇ ರೀತಿ ಇಲ್ಲಿ ಒಂದು ನೀವು ಫಾರ್ಮುಲಾ ಬರೆಯಕ್ಕೆ ಟ್ರೈ ಮಾಡ್ರಿ. ಸೊ ಏನು ಬರೀಬಹುದು ಅಂತಂದ್ರೆ ನೋಡ್ರಿ, ಬೆಳಕು ಒಂದನೇ ಮಾಧ್ಯಮಕ್ಕೆ ಬಂದೈತಿ, ಎರಡನೇ ಮಾಧ್ಯಮ ಪ್ರವೇಶ ಮಾಡೈತಿ. ಸೊ ಪ್ರವೇಶ ಮಾಡಿದ ಮಾಧ್ಯಮದಲ್ಲಿ ನಾವು ಇತರ ವಕ್ರೀಭವನ ಸೂಚ್ಯಂಕವನ್ನ ಕಂಡುಹಿಡಿಬೇಕು. ಹಾಗಾಗಿ ಏನಾಕೈತಿ ನೋಡಿದು N. ಸೊ ಎರಡನೇ ಮಾಧ್ಯಮದ ಪ್ರವೇಶ ಮಾಡೈತಿ Y, NY ಇದಕ್ಕೆ ಸಂಬಂಧಪಟ್ಟಂಗ ಒಂದನೇ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗ NYX. ಸೊ NYX ಏನು ಬರೀಬಹುದು ನಾವು ಮತ್ತೆ. ಸೊ Y ಇದು V1 ವಿಲೋಮವಾಗಿ ಆಗೈತಿ, X V2 ವಿಲೋಮ ಆಗೈತಿ. ಸೊ NYX is equal to V1/V2 ಅಂತ ಹೇಳಿ ನಾವು ಬರೆಯಬಹುದು. ಸೊ ಈ ರೀತಿಯಾಗಿ ನೀವು ಸರಳವಾಗಿ ಫಾರ್ಮುಲಾವನ್ನ ನೀವು ರಚನೆ ಮಾಡಬಹುದು. ಇಲ್ಲಿ ಇದಕ್ಕೆ ನಾವು ವಕ್ರೀಭವನ ಸೂಚ್ಯಂಕ ಅಂತೀವಿ.
ಅಥವಾ ಮತ್ತೊಂದು ಹೆಸರು ಏನು ಕೊಡಬಹುದು ಅಂದ್ರೆ ಅದಕ್ಕೆ ಸಾಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂತ ಕೊಡಬಹುದು. ಸೊ ನಿಮ್ಮ 10ನೇ ತರಗತಿಯಲ್ಲಿ ಎರಡು ವಕ್ರೀಭವನ ಸೂಚ್ಯಾಂಕವನ್ನು ಹೇಳಿದ ನಾವ. ಒಂದು ಸಾಪೇಕ್ಷ ವಕ್ರೀಭವನ ಸೂಚ್ಯಾಂಕ ಮೆನ್ಷನ್ ಮಾಡಿಲ್ಲ, ಇನ್ನೊಂದು ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂತೇಳಿ ಮೆನ್ಷನ್ ಮಾಡಿದಾರ. ಸೊ ಎರಡಕ್ಕೂ ಏನ್ ಡಿಫರೆನ್ಸ್ ಅಂತ ಹೇಳಿ ನಾ ಮುಂದೆ ಹೇಳ್ತೀನಿ. ಸೊ ಇದು ಇಲ್ಲಿ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು, ಅದರ ಅರ್ಥವನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ಎರಡು ಮಾಧ್ಯಮಗಳದಾವ. ಸೊ ಬೆಳಕು 1ನೇ ಮಾಧ್ಯಮ ಪ್ರವೇಶ ಮಾಡೈತಿ. ಸೊ ಪ್ರವೇಶ ಮಾಡಿ 2ನೇ ಮಾಧ್ಯಮದಾಗ ತನ್ನ ದಿಕ್ಕನ್ನ ಬದಲು ಮಾಡೈತಿ. ಇಲ್ಲಿ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅಂತಂದ್ರೆ ನೋಡ್ರಿ, ಕಡ್ಡಾಯವಾಗಿ 1ನೇ ಮಾಧ್ಯಮ ಏನೈತಿ, ಇದು ಮ್ಯಾಲಿನ ಮಾಧ್ಯಮ ರೀ. 1ನೇ ಮಾಧ್ಯಮ ಕಡ್ಡಾಯವಾಗಿ ಇದು ನಿರ್ವಾತ ಮಾಧ್ಯಮ ಆಗಿರ್ಬೇಕು ಅಥವಾ ಗಾಳಿ ಮಾಧ್ಯಮ ಆಗಿರ್ಬೇಕು. ಯಾವಾಗ 1ನೇ ಮಾಧ್ಯಮ ನಿರ್ವಾತ ಅಥವಾ ಗಾಳಿ ಆಗಿರ್ತತಿ, ಇಂಥಲ್ಲಿ ಏನಾದರೂ ಬೆಳಕಿನ ದಿಕ್ಕಿನಲ್ಲಿ ಬದಲಾವಣೆ ಆತು, ಎಷ್ಟಾತು, ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಇಲ್ಲಿರುವಂತ ವಕ್ರೀಭವನ ಸೂಚ್ಯಾಂಕ ನಾವು ಏನಂತ ಕರಿತೀವಿ ಅಂತಂದ್ರೆ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೀವಿ. ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೀವಿ. 2ನೇ ಮಾಧ್ಯಮ ಬೇಕಾದಾಗಿರ್ಬೋದ್ರಿ. 2ನೇ ಮಾಧ್ಯಮ ಏನಾಗಿರ್ಬೋದು, ಇದು ನೀರಾಗಿರ್ಲಿ, ಗಾಜ್ ಆಗಿರ್ಲಿ, ಪ್ಲಾಸ್ಟಿಕ್ ಆಗಿರ್ಲಿ, ಫೈಬರ್ ಆಗಿರ್ಲಿ, ಎಣ್ಣೆ ಆಗಿರ್ಲಿ, ಏನಾಗಿರ್ಲಿ, 1ನೇ ಮಾಧ್ಯಮ ನಿರ್ವಾತ ಅಥವಾ ಗಾಳಿ ಇತ್ತಂದ್ರ ಅದಕ್ಕೆ ನಾವು ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೀವಿ. ಸೊ ಇಲ್ಲಿ ಇದನ್ನ ನಾವು ಹೆಂಗ ಬರಿತೀವಿ ಅಂತಂದ್ರ ಇದನ್ನ, ಸೊ ಇದು 1ನೇ ಮಾಧ್ಯಮ, ಇದು 2ನೇ ಮಾಧ್ಯಮ ಅನ್ಕೊಳ್ಳೋಣ್ರಿ. ಸೊ ಇದನ್ನ ನಾವು NM ಅಂತ ಸೂಚನೆ ಮಾಡಿಬಿಡ್ತೀವಿ. ಸೊ NM ಅಂತ ಸೂಚನೆ ಮಾಡ್ತೀವಿ. ಸೊ ಆಗಲೇ ಸಾಪೇಕ್ಷ ಒಳಗೆ ಏನ್ ಮಾಡಿದ್ವಿ ರೀ, ಸಾಪೇಕ್ಷ ಒಳಗ N21 ಅಂತ ಮಾಡಿದ್ವಿ ನಾವು. ಅಂದ್ರೆ 2ನೇ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ 1ನೇ ಮಾಧ್ಯಮಕ್ಕೆ ಸಂಬಂಧಪಟ್ಟಂಕ ಈ ರೀತಿಯಾಗಿ ಹೇಳಿದ್ದು. ನಾವಿಲ್ಲಿ ಎರಡೂ ಮಾಧ್ಯಮ ಬರ್ಯಾಕ ಹೋಗಂಗಿಲ್ಲ. ನಾವೇನ್ ಬರೀತೀವಿ ಇಲ್ಲಿ, 2ನೇ ಮಾಧ್ಯಮದ ಅಷ್ಟ ಬರೀತೀವಿ ನಾವು NM ಅಂತ ಹೇಳಿ. 1ನೇ ಮಾಧ್ಯಮ ಯಾಕೆ ಬರೆಯತಿಲ್ಲ ಅಂದ್ರೆ 1ನೇ ಮಾಧ್ಯಮ ಇಟ್ ಇಸ್ ಅಂಡರ್ಸ್ಟುಡ್ ಏನಂತ ಹೇಳಿ, 1ನೇ ಮಾಧ್ಯಮ ನಿರ್ವಾತ ಇರಬಹುದು, ಅದನ್ನ ಬಿಟ್ರೆ ಗಾಳಿ ಇರಬಹುದು, ಎರಡರಾಗ ಒಂದೇ ಇರೋ ಕಾರಣ ಇಂಥಲ್ಲಿ ಇಟ್ ಇಸ್ ಅಂಡರ್ಸ್ಟುಡ್ ಏನೈತಿ ಇಲ್ಲಿ ಏರ್ ಐತಿ ಅಂತ ನಾವು ತಿಳ್ಕೊಂಡ್ ಬಿಟ್ಟಿವಿ. ಹಿಂಗಾಗಿ ನಾವು ಇಂಥಲ್ಲಿ 2ನೇ ಮಾಧ್ಯಮವನ್ನ ಸೂಚನೆ ಮಾಡಂಗಿಲ್ಲ, ಇದನ್ನ NM ಅಂತ ಸೂಚನೆ ಮಾಡ್ತೀವಿ. ಇಲ್ಲಿ 2 ಪಾಯಿಂಟ್ ನೆನಪಿಟ್ಕೋರಿ. ಸೊ ನಿರಪೇಕ್ಷ, ಇನ್ನೊಂದು ವಕ್ರೀಭವನ ಸೂಚ್ಯಾಂಕ ಏನ್ರಿ, ಸಾಪೇಕ್ಷ. ಸೊ ಇದಕ್ಕ ನಾವು ಸಾಪೇಕ್ಷ ಅನ್ನುವಾಗ ನಾವು ಬರೀ ಇದಕ್ಕೆ ವಕ್ರೀಭವನ ಸೂಚ್ಯಾಂಕ ಅಂತಾನೂ ಕರಿತೀವಿ. ಸೊ ಎರಡು ನಮಗೆ ಬರ್ತಾವಿಲ್ಲಿ. ಡಿಫರೆನ್ಸ್ ಏನು ಮತ್ತೊಮ್ಮೆ ಹೇಳ್ಬಿಡ್ತೀನಿ. ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅಂದ್ರ ಕಡ್ಡಾಯವಾಗಿ 1ನೇ ಮಾಧ್ಯಮ ನಿರ್ವಾತ ಅಥವಾ ಗಾಳಿ ಆಗಿರಬೇಕು, 2ನೇ ಮಾಧ್ಯಮ ಬೇಕಾದಾಗಿರಬಹುದು. ಇನ್ನು ಸಾಪೇಕ್ಷ ಅಂದ್ರೆ ನೋಡ್ರಿ, ಸಾಪೇಕ್ಷ ಅಂತಂದ್ರ 1ನೇ ಮಾಧ್ಯಮ ಬೇಕಾದಾಗಿರಬಹುದು, 2ನೇ ಮಾಧ್ಯಮನು ಬೇಕಾದಾಗಿರಬಹುದು. ಆದ್ರೆ 1ನೇ ಮಾಧ್ಯಮ ಇಲ್ಲಿ ಗಾಳಿ ಆಗಿರಬಾರ್ದು. ಗಾಳಿಯನ್ನ ಬಿಟ್ಟ ಇಲ್ಲಿ ಯಾವುದೇ ಮಾಧ್ಯಮ ಇರಲಿ, ಆಮೇಲೆ ಕೆಳಗ 2ನೇ ಮಾಧ್ಯಮ ಬೇಕಾದಿರ್ಲಿ. ಸೊ ಯಾವುದೇ ಮಾಧ್ಯಮದಿಂದ ಯಾವುದೇ ಮಾಧ್ಯಮ ಪ್ರವೇಶ ಮಾಡುವಾಗ ವಕ್ರೀಭವನ ಸೂಚ್ಯಾಂಕ ಆಕೈತಿ. ಇಲ್ಲಿ ಸಾಪೇಕ್ಷ ಒಳಗ ಒಂದು ಕಂಡೀಷನ್ ಏನು, 1ನೇದು ಗಾಳಿ ಅಥವಾ ನಿರ್ವಾತ ಆಗಿರಬಾರ್ದು. ನಿರಪೇಕ್ಷದಾಗ ಒಂದು ಕಂಡೀಷನ್ ಏನು, 1ನೇದು ಕಂಪಲ್ಸರಿ ಗಾಳಿ ಆಗಿರಬೇಕು, 2ನೇ ಮಾಧ್ಯಮ ಬೇಕಾದಾಗಿರ್ಲಿ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಇದನ್ನ NM ಅಂತ ಮಾತ್ರ ನಾವಿಲ್ಲಿ ಸೂಚನೆಯನ್ನ ಮಾಡ್ತೀವಿ, ಆ ರೀತಿಯಾಗಿ ಅದನ್ನ ಬರಿತೀವಿ. ಇಲ್ಲಿ ಒಂದು ಸಿಂಪಲ್ ಲೆಕ್ಕವನ್ನ ಇಲ್ಲಿ ಬಿಡಿಸ್ತೇನೆ ನಾನು, ಪರೀಕ್ಷೆಗೆ ಬಿದ್ದಂತ ಲೆಕ್ಕಗಳು. ಸೊ ಇಲ್ಲಿ ಏನ್ ಕೊಟ್ಟರಪ್ಪ ಲೆಕ್ಕದಾಗ ಅಂದ್ರೆ, ಗಾಳಿಯಲ್ಲಿ ಬೆಳಕಿನ ವೇಗ ವೆಲಾಸಿಟಿ ಆಫ್ ಏರ್ ಎಷ್ಟೈತಿ ಅಂದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಐತಿ. ಸೊ ಬೆಳಕಿನ ವೇಗದ ಹೈಯೆಸ್ಟ್ ಇದು. ಅತಿ ವೇಗವಾಗಿ ಬೆಳಕಿನ ಗತಿ ಗಾಳಿಯೊಳಗೆ ಚಲಿಸ್ತತಿ, ಇದಕ್ಕಿಂತ ಹೆಚ್ಚಿಗೆ ಬೆಳಕಿನ ವೇಗ ಇರುವುದಿಲ್ಲ. ಅದೇ ರೀತಿ ಗಾಜಿನಲ್ಲಿ ಬೆಳಕಿನ ವೇಗವನ್ನು ಕೊಟ್ಟಾರ, ಅದೆಷ್ಟೈತಿ 2 × 10⁸ ಮೀಟರ್ ಪರ್ ಸೆಕೆಂಡ್ ಐತಿ. ಸೊ ಏನು ಪ್ರಶ್ನೆ ಕೇಳ್ಯಾರ ಅಂದ್ರೆ 3 ರೀತಿ ಪ್ರಶ್ನೆ ಕೇಳಬಹುದಿಲ್ಲ. ಏನ್ ಕೇಳಬಹುದು, ಗಾಳಿಗಿಂತ ಗಾಜು
ಎಷ್ಟು ಪಟ್ಟು ಸಾಂದ್ರವಾಗಿದೆ ಅಂತ ಕೇಳಬಹುದು. ಅಥವಾ ಎರಡೂ ಮಾಧ್ಯಮಗಳಲ್ಲಿ ಎದರಲ್ಲಿ ಬೆಳಕಿನ ವೇಗ ಹೆಚ್ಚು, ಯಾವುದರಲ್ಲಿ ಬೆಳಕಿನ ವೇಗ ಕಡಿಮೆ ಅಂತ ಕೇಳಬಹುದು. ಅಥವಾ ವಕ್ರೀಭವನ ಸೂಚ್ಯಾಂಕ ಎಷ್ಟು ಪಟ್ಟು ಹೆಚ್ಚು ಅಥವಾ ಎಷ್ಟು ಪಟ್ಟು ಕಡಿಮೆ ಐತಿ ಅಂತ ಕೇಳಬಹುದು. ಸೊ ಇಲ್ಲಿ ನಮ್ಗೇನ್ ಕೇಳ್ಯಾರ, ಗಾಜಿನಲ್ಲಿ ವಕ್ರೀಭವನ ಸೂಚ್ಯಾಂಕ ಎಷ್ಟು ಅಂತ ಕೇಳ್ಯಾರ. ಗಾಳಿಗೆ ಹೋಲಿಕೆ ಮಾಡಿದಾಗ ಗಾಳಿಗೆ ಸಂಬಂಧಪಟ್ಟಂತೆ ಗಾಜಿನ ವಕ್ರೀಭವನ ಸೂಚ್ಯಾಂಕ ಎಷ್ಟು ಅಂತ ಕೇಳ್ಯಾರ. ಹಂಗಾರೆ ಏನ್ ಬರ್ಕೋತೀವಿ ನೋಡ್ರಿ, ವಿ ಜಿ ಅಂತ ಬರ್ಕೋತೀವಿ. ಯಾಕೆ ನಾ ಫಸ್ಟ್ ಜಿನ ಬರದ್ನಿ ಅಂತಂದ್ರೆ ಅವರು ಗಾಜಿನ ವಕ್ರೀಭವನ ಸೂಚ್ಯಾಂಕವನ್ನ ಕೇಳ್ಯಾರ, ಅದಕ್ಕೆ ಜಿ ಬರ್ಕೋತೀನಿ. ಆಮೇಲೆ ಇಲ್ಲಿ ಎ ಬರ್ಕೋತೀನಿ. ಸೊ ಆಗಲೇ ಲೆಕ್ಕಾಚಾರ ಮಾಡಿದ್ರು ನಾವು ಗಾಳಿಯ ವಕ್ರೀಭವನ ಸೂಚ್ಯಾಂಕ ಗಾಜಿನ ವಕ್ರೀಭವನ ಸೂಚ್ಯಾಂಕ ಗಾಳಿಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಇದನ್ನ ಈ ರೀತಿ ಬರ್ಕೋಬದ್ಲಿ. ಸೊ ಒಂದೇ ಮಾಧ್ಯಮದ ಇಲ್ಲಿ ಗಾಳಿ ಇರೋದ್ರಿಂದ ಇದನ್ನ ಮತ್ತೊಂದು ರೀತಿ ಹೆಂಗ್ ಬರಿತೇವ್ರಿ ನಾವು, ವಿ ಎಂ ಅಂತ ಬರಿತೀವಿ. ವಿ ಎಂ ಅಂತ ಬರಿತೀವಿ ಇದನ್ನ. ಇಲ್ಲಿ ಇದರದ ಫಾರ್ಮುಲಾ ಏನಾಕತ್ ನೋಡ್ರಂಗ, ಒಂದೇ ಗಾಜ್ ಬರುತ್ತೀರಿ. ಸೊ ಇಲ್ಲಿ ಫಾರ್ಮುಲಾ ಆಗಲೇ ನೀವು 2 ಫಾರ್ಮುಲಾ ರಚನೆ ಮಾಡಿರಿ. ಏನ್ ಮಾಡ್ತೀರಿ ನೋಡ್ರಿ, ಗಾಜಿನ ಇಲ್ಲಿ ಎನ್ ಅಂತ ಬರಬೇಕು. ವಕ್ರೀಭವನ ಸೂಚ್ಯಾಂಕವನ್ನು ನಾವು ಕಂಡುಹಿಡಿತೀವಿ. ಗಾಜಿನ ವಕ್ರೀಭವನ ಸೂಚ್ಯಾಂಕ ಗಾಜಿಂದ ಮೊದಲು ಬರುತ್ತೀರಿ. ಸೊ ಗಾಜಿಂದ ಮೊದಲು ಬರೆದಾಗ ಇಲ್ಲಿ ಏನು ಬರೀಬೇಕಂದ್ರ ಬೆಳಕಿನ ವೇಗವನ್ನ ಮೊದಲು ಬರೀಬೇಕು, ವಿ ಎ. ಯಾಕ ವಕ್ರೀಭವನ ಸೂಚ್ಯಾಂಕ ಮತ್ತು ಬೆಳಕಿನ ವೇಗಗಳು ವಿಲೋಮವಾಗಿ ಸಂಬಂಧವನ್ನು ಹೊಂದ್ಯಾವ. ಹೀಗಾಗಿ ನಾನು ಗಾಜಿಂದ ಲೆಕ್ಕಾಚಾರ ಮಾಡುವಾಗ ಮೊದಲು ಏನ್ ಬರೀಬೇಕಾದ್ರೆ, ನಾನು ಗಾಜಿಂದ ಲೆಕ್ಕಾಚಾರ ಮಾಡುವಾಗ ಗಾಳಿಯಲ್ಲಿ ಬೆಳಕಿನ ವೇಗ ಬರೀಬೇಕು, ನಂತರ ಗಾಜಿನಲ್ಲಿ ಬೆಳಕಿನ ವೇಗ ಬರೀಬೇಕು. ಸೊ ಇದನ್ನ ಲೆಕ್ಕಾಚಾರ ಮಾಡಿದಾಗ ಏನಾಕತ್ ನೋಡ್ರಿ, 3 × 10⁸ ಭಾಗಿಸು 2 × 10⁸. ಸೊ ಇಲ್ಲಿ 10⁸ ಕ್ಯಾನ್ಸಲ್ ಆಕವ. ನಮ್ಗೆ ಆನ್ಸರ್ ಏನ್ ಉಳಿತು ಅಂದ್ರ 3/2 ಉಳಿತತೆ. ಇದರ ಆನ್ಸರ್ ವ್ಯಾಲ್ಯೂ ಏನ್ ಸಿಗ್ತಾರ ನಮ್ಗೆ 1.5 ಅನ್ನುವಂತ ಉತ್ತರ ಸಿಕ್ತು. ಇದರಿಂದ ಏನು ಗೊತ್ತಾಕತಿ ನಮಗಂತಂದ್ರೆ ನೋಡ್ರಿ, ಗಾಜಿನ ವಕ್ರೀಭವನ ಸೂಚ್ಯಾಂಕ ಗಾಳಿಗಿಂತ 1.5 ಪಟ್ಟು ಹೆಚ್ಚಾಗಿದೆ. ಗಾಜಿನ ವಕ್ರೀಭವನ ಸೂಚ್ಯಾಂಕ ಗಾಳಿಗಿಂತ 1.5 ಪಟ್ಟು ಹೆಚ್ಚಾಗಿದೆ. ಹಂಗಾರೆ ಸಾಂದ್ರತೆ ಹೆಚ್ಚಾತ್ರಿ. ಎಲ್ಲಿ ಗಾಜಿನಲ್ಲಿ ಸಾಂದ್ರತೆ ಹೆಚ್ಚಾತು ಅಂದ್ರೆ ಬೆಳಕಿನ ವೇಗ ಏನಾತು ನೀವು ವಿಚಾರ ಮಾಡ್ರಿ. ನೀವು ಸಾಂದ್ರತೆ ಹೆಚ್ಚಾದಂಗೆ ಏನಾಕತ್ರಿ, ಬೆಳಕಿನ ವೇಗ ಕಡಿಮೆ ಆಕತಿ. ಎಷ್ಟು ಕಡಿಮೆ ಆತು, 1.5 ಪಟ್ಟು ಕಡಿಮೆ ಆತು. ಸಾಂದ್ರತೆ 1.5 ಹೆಚ್ಚಾತು, ಬೆಳಕಿನ ವೇಗ 1.5ರಷ್ಟು ಕಡಿಮೆ ಆತು. ಸೊ ಈ ರೀತಿಯಾಗಿ ನಮಗ ಇಲ್ಲಿ ವಕ್ರೀಭವನ ಸೂಚ್ಯಾಂಕವನ್ನ ಕೇಳಿದ್ರೆ ಈ ಫಾರ್ಮುಲಾ ಈ ರೀತಿಯಾಗಿ ರಚನೆ ಮಾಡ್ಕೋಬೇಕು. ಅಥವಾ ಇವು ಎರಡರಾಗ ಒಂದನ್ನು ಕೊಟ್ಟು ವಕ್ರೀಭವನ ಸೂಚ್ಯಾಂಕವನ್ನು ಕೊಟ್ರ ಸೂತ್ರವನ್ನ ಅದನ್ನು ಬದಲು ಮಾಡುವ ಮುಖಾಂತರ ಕೂಡ ನೀವು ಲೆಕ್ಕಾಚಾರಗಳನ್ನ ಮಾಡಬಹುದು. ಸುಲಭ ಲೆಕ್ಕಗಳ ಇದರ ಮೇಲೆ ಬೀಳ್ತಾವ. ಇನ್ನೂ ಹೆಚ್ಚಿನ ಲೆಕ್ಕಗಳನ್ನ ನಾನು ಮುಂದಿನ ವಿಡಿಯೋದಾಗ ಕವರ್ ಮಾಡ್ತೀನಿ. ಸೊ ಇಲ್ಲಿವರೆಗೆ ನಿಮಗೆ ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅನ್ನೋದು ಅರ್ಥ ಆಯಿತು ಅಂತ ನಾನು ಭಾವಿಸೀನಿ. ಇನ್ನು ಮುಂದಿನ ವಿಡಿಯೋದಾಗ ಮಸೂರದ ಸಾಮರ್ಥ್ಯ ಅಂದ್ರೆ ಏನು, ಮಸೂರದ ಸಾಮರ್ಥ್ಯದ ಮೇಲೆ ಯಾವ ಲೆಕ್ಕಗಳು ಬರ್ತಾವ, ಜೊತೆಗೆ ಇದ್ರ ಮೇಲೆ ಇನ್ನೂ ಕೆಲವೊಂದು ಲೆಕ್ಕಗಳನ್ನ ನಾನು ಮುಂದಿನ ವಿಡಿಯೋದಾಗ ಬಿಡಿಸ್ತೀನಿ. ಇಲ್ಲಿವರೆಗೆ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.